KCN में आपका स्वागत है। मैं किंग हमीद। ನಾನು ಭಾರತ ದೇಶಕ್ಕೆ ಹೋಗಿದ್ದಾನು, ನನ್ನ ಇಂಡಿಯಾ ಬಿಟ್ಟು ಬೇರೆ ದೇಶಕ್ಕೆ ಹೋಗಿದ್ದಾನು. ನನ್ನೊಂದಿಗೆ ಹಿಂದೂ ಮುಸಲ್ಮಾನ್ ಸಿಖ್ ಇಸಾಯಿ ಎಲ್ಲ ಪ್ರೀತಿಯಿಂದ ಪಾತ್ರವನ್ನದು ನನ್ನ ಇಂಡಿಯಾ ಆಮೇಲೆ ನಮ್ಮ ಇಸ್ಲಾಮದಲ್ಲಿ ಹೋಗಿಲ್ಲ, ಹೇಳ್ಕೊಟ್ಟಿದ್ದಾರೆ. ನಮ್ಮ ಇಸ್ಲಾಮದಲ್ಲಿ ಯಾವುದು ಜಾತಿ ಪಾತಿ ಮಾಡಿ ಬೇರೆ ಮಾಡಿಲ್ಲ. ನಮ್ಮ ಇಸ್ಲಾಮದಲ್ಲಿ ಹೇಳ್ಕೊಟ್ಟಿದ್ದಾರೆ ಮಸದ್ ರೀತಿ ಕಾತ आपस में तय करना, हिंदी है हम हिंदुता हमारा सारे ನಾವೆಲ್ಲ ಕರ್ತವ್ಯ ಕೂಡಾಗ್ತಾ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿದ್ದಕ್ಕೆ ನಾವು ಈ ದೇಶದಲ್ಲಿ ಗಂಟೆ ಆಗ್ಬೋದು ಎಲ್ಲ ಸೇರಿ ಜೈ ಹೇಳಬೇಕು. ಜೈ ಭೀಮ್, ಜೈ ಭೀಮ್, ಜೈ ಭೀಮ್. ಮೇಲೆ ಹಾಸಿಗೆಯಿರುವ ನನ್ನ ಆತ್ಮೀಯರು, ನನ್ನ ತಮ್ಮ ಶಾಸಕರಾದಂತ ಅರ್ಷದ್ ರಿಜ್ವಾನ್ ಅವರೇ, ನನ್ನ ಆತ್ಮೀಯರು, ಜಿಲ್ಲಾ ಅಧ್ಯಕ್ಷರಾದಂತ ಗೌತಮ್ ಅವರೇ, ಹಿರಿಯವರು, ನಮ್ಮ ಪಕ್ಷದ ಮುಖಂಡರು, ಆತ್ಮೀಯರಾದಂತ ಉಬೇದುಲ್ಲಾ ಶರೀಫ್ ಅವರೇ, ನನ್ನ ಆತ್ಮೀಯರು, ಮಾಜಿ ಕಾರ್ಪೊರೇಟರ್ ಆದಂತ ಶಕೀಲ್ ಅಹಮದ್ ಅವರೇ, ಆತ್ಮೀಯರಾದಂತ ಮಾಜಿ ಕಾರ್ಪೊರೇಟರ್ ಆದಂತ ಮುಜೀಬ್ ಅವರೇ, ಆತ್ಮೀಯರಾದಂತ ಕಾರ್ಪೊರೇಟರ್ ಆದಂತ ಕೃಷ್ಣೇಶ್ ಗೌಡ್ರೆ, ಇನ್ನೊಬ್ಬ ಆತ್ಮೀಯರಾದಂತ ರಾಜೇಂದರ್ ಅವರೇ, ವಿನಾಯಕ್ ಅವರೇ, ಆನಂದ್ ರಾಜ್ ಅವರೇ, ಸುರೇಶ್ ಅವರೇ, ಆತ್ಮೀಯರಾದಂತ ಮಾಜಿ ಕಾರ್ಪೊರೇಟರ್ ಆದಂತ ವಸಂತ್ ಅವರೇ, ಶಶಿ ಅವರೇ, ಜಗದೀಶ್ ಅವರೇ, ಆತ್ಮೀಯರಾದಂತ ಮಾಜಿ ಕಾರ್ಪೊರೇಟರ್ ಆದಂತ ಸುಜ್ಜಾ ಅವರೇ, ಮತೀನ್ ಅವರೇ, ವೇದಿಕೆ ಮೇಲೆ ಹಾಕಿದ್ರೆಲ್ಲ ನಮ್ಮ ಪಕ್ಷದ ಮುಖಂಡರಿದ್ದಂತೆ ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತೆ. ಇವತ್ತು ಬಹಳ ಸಂತೋಷ, ಖುಷಿಯನ್ನು ತಂದು ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಶಿವಾಜಿನಗರ ಕ್ಷೇತ್ರದ ಕಾರ್ಯಕರ್ತರ ಸಮಾವೇಶನ ಹಮ್ಮಿಕೊಂಡಿದ್ರು. ನಾನು ಏನ್ ತಿಳ್ಕೊಂಡೆ, ಕಾರ್ಯಕರ್ತರ ಸಮಾವೇಶ ಅಂದ್ರೆ ಒಂದು 200-300 ಜನ ಇರ್ಬೋದು ಅಂತ ನಾನು ತಿಳ್ಕೊಂಡೆ. ಅದಕ್ಕಿಂತ ಹೆಚ್ಚಾಗಿ ಇವಾಗ ರಂಜಾನ್ ನಡೀತಾ ಇದೆ. ರಂಜಾನ್ ನಲ್ಲಿ ಮುಸಲ್ಮಾನರು ಬರೋದು ಬಹಳ ಕಷ್ಟ. ಅದನ್ನು 11 ಇಷ್ಟು ದೊಡ್ಡ ಮಟ್ಟದಲ್ಲಿ ಕಾರ್ಯಕರ್ತರು ಬಂದಿದ್ದಾರೆ, ಎಷ್ಟು ಹುಮ್ಮಸ್ಸಿದೆ ಅಂತ ನಾವೆಲ್ಲ ಅರ್ಥ ಮಾಡ್ಬೇಕಾದ್ರೆ ಶಿವಾಜಿನಗರ ಕ್ಷೇತ್ರದಲ್ಲಿ ಇವತ್ತು ಏನ್ ನನ್ನ ತಮ್ಮ ರಿಜ್ವಾನ್ ಅವರು 26,000 ಲೀಡರ್ ಗೆದ್ದಿದ್ದಾರೆ. ನನ್ನ ಮಂಜೂರ್ ಖಾನ್ಗೆ ಕನಿಷ್ಠ ಈ ಜೋಶ್ ನೋಡಿ 40,000 ತಗೊಂಡಿದೆ ಅಂತ ನನ್ನ ವಿಶ್ವಾಸ. ಅದು ರಂಜಾನ್ ತಿಂಗಳಲ್ಲಿ ಉಪವಾಸದಲ್ಲಿ ಇಸ್ಮಟ್ಟಂತ ಒಂದು ಕಾರ್ಯಕರ್ತಂದು ನನ್ನ ನಿರೀಕ್ಷೆ ಇರ್ತಿಲ್ಲ. ನಾವೆಲ್ಲ ಗೊತ್ತೇನೆ, ನಮಗೆಲ್ಲ ಇದು ದೇವ್ರ ವಿಧಿ ಆಟ ಕೊಡುವಂತಿದೆ. ದೇವರು ವಿಧಿ ಆಟ. ರಿಜ್ವಾನ್ ಅವರು 2 ಬಾರಿ ಲೋಕಸಭಾ ಚುನಾವಣೆ ನಿಂತಿದ್ರು. ಮೊನ್ನೆ ಚುನಾವಣೆಯಲ್ಲಿ ಬಹಳ ಕಡಿಮೆ ಅಂತ ಸೋತಿದ್ರು. ನಾವೇನು ಗೆದ್ದೇ ಅಂತ ತಿಳ್ಕೊಂಡಿದ್ವಿ. ರಿಜ್ವಾನ್ ಇವಾಗ ಗೆದ್ದೆ ಅಂತ ನಾವು ತಿಳ್ಕೊಂಡಿದ್ವಿ. ರಿಜ್ವಾನ್ ಅವ್ರು ಗೆದ್ದಿದ್ರೆ ಏನಾಗೋರು, MP ಆಗಿ ದಿಲ್ಲಿ ಅಂತ ಬರೋರು. ಆದ್ರೆ ಅದು ದೇವರಿಗೆ ಇಷ್ಟ ಇಲ್ಲ ಅಂತ. ಅದೇ ಎಲ್ಲ ವಿಧಿ ಆಟಗಳು ಅಂತೀವಿ ನಾವು ಯಾರು ಕಲಿಸೋದು ನಿರೀಕ್ಷೆ ಮಾಡಿಲ್ಲ. ರೋಷನ್ ಬೇಗ್ ಅವರು ರಾಜೀನಾಮೆ ಕೊಡ್ತಾರೆ, ಬಿಜೆಪಿಗೆ ಹೋಗ್ತಾರೆ, ಬೈ ಎಲೆಕ್ಷನ್ ಬರ್ತದೆ, ರಿಜ್ವಾನ್ ಅವ್ರು ಗೆಲ್ತಾರೆ ಅಂತ ನಾವು ಯಾರು ನಿರೀಕ್ಷೆ ಇದೆ. ಆದ್ರೆ ಆ ದೇವರಿಗೆ ರಿಜ್ವಾನ್ MLA ಉಳಿಸ್ಕೊಳ್ಬೇಕಾಗಿತ್ತು. ಹಾಗಾಗಿ ರಾಜೀನಾಮೆ ಕೊಟ್ಟು ರಿಜ್ವಾನ್ ಇಲ್ಲಿ ಖಚಿತ. ಇಲ್ಲಿ ಯಾವನು ನನ್ನ ತಮ್ಮನಿಗೆ ಅಲ್ಲಾಡ್ಸಕ್ಕೆ ಸಾಧ್ಯವೇ ಆಗಲ್ಲ. ಒಬ್ಬ ಕೆಲಸಗಾರ ಎಲ್ಲಾರು ವಿಶ್ವಾಸ ತಗೊಳ್ತಾರೆ. ನನ್ನ ಅನಿಸಿಕೆ ನನ್ನ ತಮ್ಮ ರಿಜ್ವಾನ್ ಅವರು. ಅದ್ರ ಜೊತೆ ಅಭಿವೃದ್ಧಿ ನನ್ನ ಅನಿಸಿಕೆ ಶಿವಾಜಿನಗರಲ್ಲಿ
50 ವರ್ಷ ಇತಿಹಾಸದಲ್ಲಿ ಅಭಿವೃದ್ಧಿ ಕೆಲಸ ಮಾಡಿಲ್ಲ. ಆ ತರ ಅಭಿವೃದ್ಧಿ ಕೆಲಸ ನಡೆದಿದೆ ಅಂದ್ರೆ ನಾವು ನಾನು ಬರೀತಾರೆ ಸ್ಮಾರ್ಟ್ ಸಿಟಿಯಲ್ಲಿ ನಾನು ಮೆಂಬರ್, ಅವರು ಮೆಂಬರ್, ನಾನು 5 ಬಾರಿ ಎಮ್ಎಲ್ಎ ನೋಡಿ. ನನ್ನ ಓಟೆ ಮಾಡಿದ್ರೆ ನನ್ನ ಓಟೆ ಮಾಡಿದ್ರೆ ನಾನು ಎಮ್ಎಲ್ಎ ಸ್ಮಾರ್ಟ್ ಸಿಟಿ ಅಂತ ನಾನು ಮೆಂಬರ್ ಆಗಿದ್ದೆ ಸ್ಮಾರ್ಟ್ ಸಿಟಿಯಲ್ಲಿ, ಇವರು ಮೆಂಬರ್ ಆಗಿದ್ದಾರೆ ಸ್ಮಾರ್ಟ್ ಸಿಟಿಯಲ್ಲಿ. ಇವರು ಮತ್ತೆ ಬಾರಿ ಎಮ್ಎಲ್ಎ, ನಾನು 4 ಬಾರಿ ಎಮ್ಎಲ್ಎ ಆಗಿದೆ. ಈಗ ಅದನ್ನ ಯಾರು ಜಾಸ್ತಿ ತಗೊಳ್ಬೇಕು? ನಾನು ತಗೊಳ್ಬೇಕು, ಅವ್ನು ತಗೊಳ್ಬೇಕ? ಅವನಿಗೆ ದುಡ್ಡು ಇರ್ಬೋದು, 3 ಸಲ ಚೋಟು ಕೂಡ ಅವನೇ ತಗೊಳ್ಬೇಕ ಎಲ್ಲರಿಗಿನ ಹೆಚ್ಚಾಗಿ. ಈಗ ಜನ ನನ್ ಕೇಳ್ತಾರೆ, ಏನ್ ಸರ್ ರಿಜ್ವಾನ್ ಅವರು ಮತ್ತೆ ಬಾರಿ ಎಮ್ಎಲ್ಎ ಆಗಿ ಸ್ಮಾರ್ಟ್ ಸಿಟಿಯಲ್ಲಿ ಅನುದಾನ ತಗೊಂಡಿದ್ದಾರೆ, ನೀವು 6 ಬಾರಿ ಎಮ್ಎಲ್ಎ ಆಗಿ ನೀವು ಅದನ್ನ ತಗೊಂಡು ನಾನು ಏನ್ ಮಾಡಪ್ಪ ನಾನು ತಗೊಂಡು ಬುದ್ಧಿ ಜಾಸ್ತಿ ಬುದ್ಧೋಂತ ಕ್ಷೇತ್ರ ಬಗ್ಗೆ ಕಾಳಜಿ ಜಾಸ್ತಿ ಹಂಗಾಗಿ ತಗೊಂಡಿದ್ದಾರೆ ಅಂದ್ರೆ. ಈಗ ನಾನು ಏನಕ್ಕೆ ಕೇಳ್ತಾ ಇದ್ದಂದ್ರೆ ದೇವ್ರ ವಿಧಿಯಾಟ. ಯಾವತ್ತು ಮನ್ಸೂರ್ ಖಾನ್ ಅವರು ಚುನಾವಣೆ ನಿಲ್ತೀರಂತ ಎಂದು ಹೇಳಿಲ್ಲ. ನಾನು ಇವಾಗ ಏನಾದ್ರು ಆಗಿ ರಿಜ್ವಾನ್ ಅವ್ರನ್ನ ನಮಗೂ ಅನ್ಸಿತ್ತು, ನಮ್ಮ ದಿಲ್ಲಿಯಲ್ಲಿ ನನ್ನ ತಮ್ಮ ಆಗಿದ್ರೆ ನಮ್ಗೆಲ್ಲ ಒಂದು ಶಕ್ತಿ ಇರ್ತದೆ, ರಿಜ್ವಾನ್ಗೆ MP ಮಾಡಬೇಕು, MP ಬಾರಿ ಗೆಲ್ತಾರೆ ಅಂತ ಹೇಳಿ ನನ್ನ ಆಸೆ ಇದ್ದಿದ್ದು. ಆಮೇಲೆ ರಿಜ್ವಾನ್ ಹೋಗಿಲ್ಲ. ಆಮೇಲೆ ನೋಡಿದ್ರೆ ಎಲ್ಲೋ ಶಿವಾಜಿನಗರ ಕ್ಷೇತ್ರದವರು ಮಾತಾಡೋರು, ಆಮೇಲೆ ಚಾಮರಾಜಪೇಟೆ ಬಿಟ್ಬಿಡ್ತಾರೆ, ನಮ್ಮ ಮನೆಯವರು ಇವ್ರ ಕ್ಷೇತ್ರದಲ್ಲಿ ಇರೋದು, ಆಮೇಲೆ ನನ್ನ ಮನೆಯವರು ಬಿಟ್ಬಿಡ್ತಾರೆ, ಏನ್ರಿ ನಮ್ಮ MLA ಪಾರ್ಲಿಮೆಂಟ್ ಕಳಿಸ್ಬಿಟ್ಟೆ ಅಂತ. ಆ ಕಾರಣಕ್ಕೆ ಬೇಡ ಅಂತ ಹೇಳ್ಬಿಟ್ಟು ನಾವು ನಸೀರ್ ಅವರನ್ನ ಪ್ರಪೋಸ್ ಮಾಡಿದ್ವಿ. ನಾವು ನಸೀರ್ ಅವರಿದ್ರು, ನಲ್ಪಾಡ್ ಅವರಿದ್ರು, ಇನ್ನೊಂದು ಇಮ್ರಾನ್ ಹುಸೇನ್ ಅಂತ 3 ಜನ ಅಭ್ಯರ್ಥಿನ ಪ್ರಪೋಸ್ ಮಾಡಿ ಪ್ಯಾನಲ್ ಹೆಸರು. ಮನ್ಸೂರ್ ಅವರು ಅವತ್ತಿಂದ ಬೇಡ ಅಂತ ಇದ್ರು, ಬೇಡವೇ ಬೇಡ ಅಂತ ಇದ್ರು. ಈಗ ದೇವ್ರ ವಿಧಿ ಅಂತ ನೋಡಿ ಇಷ್ಟೆಲ್ಲ ಇದ್ರು ದೇವ್ರು ನೋಡಿ ಕೊನೆಗೆ ಯಾಕೆ ಏನ್ ಮಾಡಿದ್ರು? ಮನ್ಸೂರ್ ಅಲಿ ಖಾನ್ನ ಅಭ್ಯರ್ಥಿಗೆ ಕಾಂಗ್ರೆಸ್ ಅಂದ್ರೆ ನಾನು ಹೇಳಿದ್ರು, ಇದು ದೇವರು ವಿಧಿ ಆಟ. ದೇವ್ರ ವಿಧಿ ಆಟ ಮಾಡೋದಲ್ಲ, ಆ ದೇವ್ರು ಸೃಷ್ಟಿ ಮಾಡ್ಕೊಂಡಿದ್ದಲ್ಲ. ದೇವ್ರು ಸೃಷ್ಟಿ ಮಾಡಿದ್ರೆ ಇವತ್ತು ಮನ್ಸೂರ್ ಖಾನ್ ಅವರು ಅಭ್ಯರ್ಥಿಯಾಗಿ ನಮ್ಮ ಮುಂದೆ ಬಂದಿದ್ದಾರೆ. ದಯಮಾಡಿ ನಿಮ್ಮನ್ನು ನಾನು ಮನವಿ ಮಾಡಿ ಕೇಳ್ಕೊಂಡು, ಈ 3 ಬಾರಿ PC ಅವರು MP ಆಗಿದ್ದಾರೆ. ಇದು ಕಾಂಗ್ರೆಸ್ ಭದ್ರಕೋಟೆ ಅಲ್ಲ, ಸೆಂಟ್ರಲ್ ಕ್ಷೇತ್ರ ಬಂದು ಕಾಂಗ್ರೆಸ್ ಭದ್ರಕೋಟೆ, ಬಿಜೆಪಿ ಭದ್ರಕೋಟೆ ಅಲ್ಲ. ಈ ಕಾಂಗ್ರೆಸ್ ಭದ್ರಕೋಟೆಗೆ ನನ್ನಿಂದಲೇ ಹಿನ್ನಡೆ ಆದ ಕಾರಣ ನಾನು 2009ರಲ್ಲಿ ನಾನು ಚುನಾವಣೆ ನಿಂತಿ, ಜನರಲ್ಲಾಗಿ ಲೋಕಸಭಾ ಚುನಾವಣೆ ನಿಂತಿ 1,70,000 ವೋಟ್ ಮಾಡಿದ ಕಾರಣಕ್ಕೆ ಸಾಂಗ್ಲಿ ಅವರು 35,000 ವೋಟ್ ಸೋತಿದ್ರು. ಆ ಸತಿ ಹೋಸತಿ ನಾನೇ ನಿಂತಿದ್ದಾರೆ. ಈ ಪರ್ಮನೆಂಟ್ ಆಗಿ ಈ ಕ್ಷೇತ್ರ ಕಾಂಗ್ರೆಸ್ ಉಳ್ಕೊಳ್ಳೋದು ಅಂದ್ರೆ ನಾನು ಒಬ್ಬ ಕಾರ್ಯಕರ್ತ ಕಾರಣ ಆಗಿದ್ದೆ. ಹಾಗಾಗಿ ಈ ಕ್ಷೇತ್ರದ ತಾವು ನೋಡಿರ್ಬೋದು, PC ಮೋಹನ್ ಅವರು MP 3 ಬಾರಿ MP ಆಗಿದ್ದಾರೆ. ಎಷ್ಟು ನಮ್ಮ ಕ್ಷೇತ್ರಕ್ಕೆ ಬಂದಿದ್ದಾರೆ, ಯಾವ ಕೆಲಸಕ್ಕೆ ಬಂದಿದ್ದಾರೆ, ಯಾವುದು ಕೆಲವು ಅವರು ಯಾವುದಕ್ಕೂ ಅವರು PC ಮೋಹನ್ ಬಂದಿಲ್ಲ. ಅದ್ರ ಜೊತೆ ಇವರು ಇಡೀ ದೇಶದಲ್ಲಿ ನೋಡಿ ವಾತಾವರಣ ಏನಾಗ್ತಾ. ಈಗ ಕಾಂಗ್ರೆಸ್ ಪಕ್ಷ ಇತಿಹಾಸದ ಬಗ್ಗೆ ಕಾಂಗ್ರೆಸ್ ಪಕ್ಷದಲ್ಲಿ ಯಾವ ಚುನಾವಣೆ ಬರ್ತದೆ, ಆವಾಗ ಕಾಂಗ್ರೆಸ್ ಪಕ್ಷ ಇಲ್ಲ ನಾವು ಪ್ರಚಾರಕ್ಕೆ ಹೋದ್ರೆ ನಮ್ಮ ಸಾಧನೆಯನ್ನ ತೋರಿಸಿ ನಾವು ಮತ ಕೇಳ್ತೀವಿ. ನಾವು ಸರ್ಕಾರದಲ್ಲಿ ಇಂಥ ಕಾರ್ಯಕ್ರಮ ಕೊಟ್ಟಿದ್ದೀವಿ, ನಾವು ಮುಂದಿನ ದಿನ ಸರ್ಕಾರಕ್ಕೆ ಬಂದ್ರೆ ನಾವು ಇಂಥ ಕಾರ್ಯಕ್ರಮ ಕೊಡ್ತೀವಿ ಅಂತ ನಮ್ಮ ಸಾಧನೆಯನ್ನ ತೋರಿಸಿ ನಾವು ಮತ ಕೇಳ್ತೀವಿ. ಬಿಜೆಪಿ ಸಾಧನೆ ಯಾವಾಗ ತೋರಿಸ್ತಾರ? ಅವ್ರ ಸಾಧನೆ 0. ಸಾಧನೆ ಇಟ್ಟಿರ್ತಾನೆ. ಏನ್ ಮಾಡ್ತಾರೆ? ಹಿಂದೂ ಮುಸಲ್ಮಾನ್ ಅವ್ರು ಯಾವ ಹಿಂದೂರು ಬೇಕಾಗಿಲ್ಲ, ಯಾವ ಮುಸಲ್ಮಾನರು ಬೇಕಾಗಿಲ್ಲ, ಅವ್ರು ಬೇಕಾಗಿರೋದು ಅಧಿಕಾರ ಮಾತ್ರ. ನಮ್ಮ ಸಾಧನೆ ನಾವು ದೇಶದಲ್ಲಿ ಏನ್ ಮಾಡಿದ್ದೀವಿ, ನಾವು ರಾಜ್ಯದಲ್ಲಿ ಏನ್ ಮಾಡಿದ್ದೀವಿ. ಈಗ ರಾಜ್ಯದಲ್ಲಿ ನೀವು ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ 2013ರಿಂದ 2018ವರೆಗೂ ಸಿದ್ದರಾಮಯ್ಯ ಸರ್ಕಾರಗಳು ಎಷ್ಟು ಕಾರ್ಯಕ್ರಮ ಕೊಟ್ಟಿದ್ದಾರೆ ನಮಗೆಲ್ಲ ಗೊತ್ತಿರೋದು ವಿಚಾರ. ಆ ಟೈಮಲ್ಲಿ ಈ ಮೊನ್ನೆ ಚುನಾವಣೆಯಲ್ಲಿ 5 ಗ್ಯಾರಂಟಿಗಳನ್ನ ನಾವು ಘೋಷಣೆ ಮಾಡಿದ್ವಿ. ಮನೆಗೆ 1,000 ಕೊಡ್ತೀವಿ, ಕರೆಂಟ್ ಕರೆಂಟ್ ಫ್ರೀ ಮಾಡ್ತೀವಿ, ಆಮೇಲೆ ಬಸ್ಸಲ್ಲಿ ಎಲ್ಲ ಹೆಣ್ಮಕ್ಳು ಫ್ರೀ, ಆಮೇಲೆ 10 kg ಅಕ್ಕಿ ಕೊಡ್ತೀವಿ, ಆಮೇಲೆ ಡಿಪ್ಲೊಮಾ ಅವರಿಗೆ 3,000 ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ವಿ. ಹಂಗೆ ಜನ ಬಂದ್ಬಿಟ್ಟು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಾದ್ಮೇಲೆ ಬಹಳ ಜನ ವಿರೋಧ ಪಕ್ಷದವರು ಇದು ಗ್ಯಾರಂಟಿಗಳು ಇಂಪ್ಲಿಮೆಂಟ್ ಮಾಡಕ್ಕೆ ಸಾಧ್ಯ ಆಗಲ್ಲ ಅಂತ ಮಾತಾಡೋದಿಲ್ಲ. ಅದೇ ಚುನಾವಣೆ ಘೋಷಣೆ ಭಾರತದಲ್ಲಿ ಇರುವುದಕ್ಕೆ ಮಾತ್ರ ಇದು ಘೋಷಣೆ ಮಾಡಕ್ಕೆ ಸಾಧ್ಯ ಆಗಲ್ಲ ಅಂತ ನಾವು ಸರ್ಕಾರ ಬಂದು 1 ತಿಂಗಳಲ್ಲಿ 5 ಗ್ಯಾರಂಟಿಯನ್ನ ಘೋಷಣೆ ಮಾಡಿದ್ವಿ. ನಮಗೆಲ್ಲ ಗೊತ್ತಿದ್ದಂಗೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗ 10 kg ಅಕ್ಕಿ ಕೊಡ್ತಾ ಇದ್ವಿ. ನಾವು ಎಷ್ಟು kg ಅಕ್ಕಿ ಕೊಡ್ತೀವೋ ಈ ಬಿಜೆಪಿ ಅವರಿಗೆ ಬಡವ್ರ ಬಗ್ಗೆ ಎಷ್ಟು ಕಾಳಜಿ ಇರುತ್ತೆ ಅಂತ ನೀವೆಲ್ಲ ಅರ್ಥ ಮಾಡ್ಕೋಬೇಕಾಗಿತ್ತು. ಬಡವ್ರ ಬಗ್ಗೆ ಎಷ್ಟು ಕಾಳಜಿ ಅಂತ ಅರ್ಥ ಮಾಡ್ಕೋಬೇಕು. 10 kg ಅಕ್ಕಿ ಇದ್ದಿದ್ದು 7 kg ಅಕ್ಕಿ ಇದ್ದು ಸಿದ್ದರಾಮಯ್ಯ